ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಮುಕ್ಕಾಲು ಗಂಟೆ. ಅದನ್ನು ಕುದೀತಿರೋ ನೀರಿಗೆ ಸೇರಿಸ್ಕೊಳ್ತೀನಿ. 2 ಲೋಟದಷ್ಟು ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ ಪಾತ್ರೆಯಲ್ಲಿ. ಅದು ಕುದಿಯುವಾಗ ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದು ಒಂದು 5-6 ನಿಮಿಷ ಬೆಂದರೆ ಸಾಕು. ಅದಾದ ನಂತರ ಬೆಂದ ನಂತರ ನಾನಿಲ್ಲಿ 2 ಬೌಲು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಈ ಹಾಲು ಕಾಯಿಸಿರೋ ಅಂಥ ಹಾಲು. ಕಾಯಿಸಿರೋ ಹಾಲಿಗೆ ನಾನು 2 ಸ್ಪೂನಷ್ಟು ನಾನು ಬಾದಾಮ್ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು ಅದನ್ನು ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೆ. ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಅದು ಕುದ್ದ ನಂತರ ಹಾಲು ಹಾಕಿ ಕುದ್ದ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಈ ಸ್ಪೂನಲ್ಲಿ ನಾನು 2 ಸ್ಪೂನಷ್ಟು ಬಾದಾಮ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದು ಕುದಿಯುವಾಗ ನಾನಿಲ್ಲಿ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಫ್ರೈ ಮಾಡಿ ನಾನು ಕುದೀತಿರುವಂಥ ಪಾಯಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ಸಬ್ಬಕ್ಕಿ ಪಾಯಸ ತುಂಬ ರುಚಿಯಾಗಿ ರೆಡಿಯಾಗುತ್ತೆ. ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.